ಮುಖ್ಯಮಂತ್ರಿಗಳು ಇದೆ 17ನೇ ಬಜೆಟ್ ಅನ್ನ ನೆಕ್ಸ್ಟ್ ಪೊನ್ನಣ್ಣ ಅವರು ಪ್ರಸ್ತುತಿಸಬಹುದು. ಧನ್ಯವಾದಗಳು. ಇವತ್ತು 4,48,004 ಕೋಟಿ ರೂಪಾಯಿ, 1,32,000 ಕೋಟಿ ಸಾಲ, ಅದೇ ರೀತಿ ಹೆಚ್ಚಿನ ತೆರಿಗೆಯನ್ನು ಆಧರಿಸಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ ಅನ್ನು ಮಂಡನೆ ಮಾಡಿದ್ದಾರೆ. ಇವತ್ತು ಈ ಸಾಲಿನ ಸಾಲವೂ ಸೇರಿದಂತೆ 8,24,000 ಕೋಟಿ ಇವತ್ತು ನಮ್ಮ ರಾಜ್ಯ ಸಾಲವನ್ನು ಮಾಡಿದೆ ಅಂತಕ್ಕಂಥ ಅಭಿಪ್ರಾಯ. 2023ರಿಂದ 26-27ರವರೆಗೆ ಈ ಸಾಲಿನವರೆಗೆ ಸುಮಾರು 4 ಲಕ್ಷ ಕೋಟಿ ಸಾಲವನ್ನು ಮಾಡಿರ್ತಕ್ಕಂಥ ಒಂದು ವಿಚಾರ. ಇವತ್ತು ಪಡೆದಿರ್ತಕ್ಕಂಥ ಸಾಲಕ್ಕೆ ವಾರ್ಷಿಕ 45,600 ಕೋಟಿ ಬಡ್ಡಿಯನ್ನು ಕೂಡ ಕಟ್ಟಬೇಕಾಗಿರ್ತಕ್ಕಂಥ ವಿಚಾರ. ಇವತ್ತು ಆರ್ಥಿಕ ಶಿಸ್ತನ್ನು ಪಾಲನೆ ಮಾಡಿದ್ದೀವಿ ಅಂತಕ್ಕಂಥ ಅಭಿಪ್ರಾಯವನ್ನು ಕೂಡ ವ್ಯಕ್ತ ಮಾಡಿದ್ದಾರೆ. ಇವತ್ತು ಅಂಕಿ ಸಂಖ್ಯೆಗಳ ಪ್ರಕಾರ 2013ನೇ ಇಸ್ವಿನಲ್ಲಿ ನಮ್ಮ ಪ್ರತಿಯೊಬ್ಬ ವ್ಯಕ್ತಿಯ ಮೇಲೆ ಇದ್ದಂಥ ಸಾಲದ ಹೊರೆ 19,000, 2018 37,000, 2023ಕ್ಕೆ 76,000, ಇವತ್ತು 2026-27ರಲ್ಲಿ 1,12,000 ಪ್ರತಿ ವ್ಯಕ್ತಿಯ ಮೇಲೆ ಇವತ್ತು ಸಾಲದ ವ್ಯವಸ್ಥೆ ಇದೆ. ಸಾಲವನ್ನು ಕಡಿಮೆ ಮಾಡತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರ ಒಂದು ಪ್ರಯತ್ನವನ್ನು ಮಾಡಿಲ್ಲ ಎಂಬತಕ್ಕಂಥದ್ದನ್ನು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ಆರ್ಥಿಕ ಪರಿಸ್ಥಿತಿಯ ಸ್ಥಿತಿಗತಿಯ ನೋಟ ಕೂಡ ಇದರಂತೆ ಇದೆ. ಈ ಒಂದು ಸಂದರ್ಭದಲ್ಲಿ ಇವತ್ತು ರಾಜ್ಯ ಸಾಲದ ಕೂಪಕ್ಕೆ ಬಂದಿದೆ ಎಂಬತಕ್ಕಂಥ ಅಭಿಪ್ರಾಯವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ವ್ಯಕ್ತ ಮಾಡಲಿಕ್ಕೆ ಬಯಸ್ತೇನೆ. ಯಾಕೆಂದರೆ ಪ್ರತಿ ವರ್ಷವೂ ಕೂಡ ಸಾಲದ ಹೊರೆಯನ್ನು ಕಡಿಮೆ ಮಾಡುವ ಒಂದು ಪ್ರಯತ್ನವನ್ನು ಆಯಾ ಕಾಲಘಟ್ಟಗಳಲ್ಲಿ ಸರ್ಕಾರಗಳು ಮಾಡಬೇಕಾಗುತ್ತೆ. ಸಾಲದ ಹೊರೆ ಹೆಚ್ಚಾಗ್ತಕ್ಕಂಥ ಒಂದು ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ ಒಂದು ರಾಜ್ಯ ಸರ್ಕಾರ ಒಂದು ಆತಂಕಕ್ಕೊಳಗಾಗ್ತದೇನೋ ಅಂತಕ್ಕಂಥ ಭಾವನೆ ಆಗ್ತದೆ. ಇದರಲ್ಲಿ ನಮಗೆ ತಿಳಿಪಡಿಸ್ತಕ್ಕಂಥದ್ದು ಏನಪ್ಪ ಅಂದರೆ, ಅಭಿವೃದ್ಧಿ ನಾವು ಮರಿಬೇಕಾದಂಥ ಸ್ಥಿತಿ ನಿರ್ಮಾಣ ಆಗ್ತದೆ. ಮಾನ್ಯ ಸಭಾಧ್ಯಕ್ಷೆ, ಇವತ್ತು ಬೇಡಿಕೆಗಳಿಗೆ ಅನುಗುಣವಾಗಿ ಅನುದಾನದ ಲಭ್ಯತೆ ಇಲ್ಲದಲೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಇವತ್ತು ನಮಗಿಂತ ಆಡಳಿತ ಪಕ್ಷದ ಶಾಸಕರಿಗೆ ಇವತ್ತು ಹೆಚ್ಚು ಅನುದಾನ ಸಿಕ್ಕಿರಬಹುದು, ಆದರೆ ಇವತ್ತು ಅನುದಾನಕ್ಕೆ ಭಿಕ್ಷೆ ಬೇಡುವಂಥ ಸ್ಥಿತಿ ಇವತ್ತು ನಿರ್ಮಾಣ ಆಗ್ತಿದೆ. ಇದು ಎರಡೂ ಪಕ್ಷದಲ್ಲೂ ಕೂಡ ಇದೆ ಅಂತಕ್ಕಂಥ ನನ್ನ ಅಭಿಪ್ರಾಯ. ಬಹುಶಃ ಮೊನ್ನೆ IOM ಮಂಡನೆಯ ಸಂದರ್ಭದಲ್ಲಿ ಹೊರಗಡೆ ಮಾತಾಡ್ತಿರ್ತಕ್ಕಂಥ ಮಾತುಗಳನ್ನು ನೋಡಿದಾಗ ಯಾರು ಕೂಡ ತೃಪ್ತಿಯಿಂದ ಇರ್ತಕ್ಕಂಥದ್ದಕ್ಕೆ ಅವಕಾಶ ಆಗಿಲ್ಲ ಎಂಬತಕ್ಕಂಥದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮಾನ್ಯ ಸಭಾಧ್ಯಕ್ಷರೇ, ಇದು ಅಭಿವೃದ್ಧಿಗೆ ದೂರವಾದಂಥ ಒಂದು ಬಡ್ಜೆಟ್ ಎಂಬತಕ್ಕಂಥ ಒಂದು ಅಭಿಪ್ರಾಯ ವೈಯಕ್ತಿಕವಾಗಿ ಮತ್ತು ಸಾಮಾನ್ಯವಾಗಿ ಎಲ್ಲ ಕಡೆ ಚರ್ಚೆ ಆಗ್ತಾ ಇರ್ತಕ್ಕಂಥ ವಿಚಾರ. ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಕೃಷ್ಣ ಮತ್ತು ಕಾವೇರಿ ಈ ರಾಜ್ಯದ 2 ಕಣ್ಣುಗಳು. ಮಾನ್ಯ ಸಭಾಧ್ಯಕ್ಷರೇ, ಈ ಒಂದು ಸಂದರ್ಭದಲ್ಲಿ ಇವತ್ತು ಬಹುಶಃ ಕಾಳೇಶ್ವರ ಅಂತ ಒಂದು ಆಂಧ್ರ ಮತ್ತು ತೆಲಂಗಾಣದಲ್ಲಿ ಒಂದು ಲಿಫ್ಟ್ ಇರಿಗೇಷನ್ ಇದೆ. ಮಾನ್ಯ ಸಭಾಧ್ಯಕ್ಷೆ, ವರ್ಲ್ಡಲ್ಲೇ ಬಿಗ್ಗೆಸ್ಟ್ ಲಿಫ್ಟ್ ಇರಿಗೇಷನ್ ಇನ್ ದಿ ವರ್ಲ್ಡ್ ಕಾಳೇಶ್ವರ ಲಿಫ್ಟ್ ಇರಿಗೇಷನ್. ಇವತ್ತು 200ಕ್ಕಿಂತ ಹೆಚ್ಚು TMC ನೀರನ್ನ 13 ಜಿಲ್ಲೆಗಳಿಗೆ ಒದಗಿಸ್ತಕ್ಕಂಥ ಯೋಜನೆ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ, ಪ್ರಾರಂಭ ಮಾಡಿದಂಥ ಯೋಜನೆಗಳು ಪೂರ್ಣ ಪ್ರಮಾಣದಲ್ಲಿ ಮುಗಿದೇ ಹೋದರೆ ಇವತ್ತು ರೈತರಿಗೆ ಪೂರ್ಣ ಪ್ರಮಾಣದಲ್ಲಿ ನೀರು ಒದಗಿಸ್ತಲೇ ಅವ್ರಿಗೆ ಮೋಸ ಆಗ್ತಕ್ಕಂಥ ಸ್ಥಿತಿ ಇವತ್ತು ನಿರ್ಮಾಣ ಆಗ್ತದೆ. ಮಾನ್ಯ ಸಭಾಧ್ಯಕ್ಷೆ, ಮಾಜಿ ಪ್ರಧಾನಿಗಳಾದಂಥ ದೇವೇಗೌಡರು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಇವತ್ತು UKP ಪ್ರಾಜೆಕ್ಟ್ 519 ಮೀಟರ್ಗೆ ಎತ್ತರಿಸುವ ಮೂಲಕ ಆ ಭಾಗದಲ್ಲಿ 5-6 ಜಿಲ್ಲೆಗಳಿಗೆ, ಗುಲ್ಬರ್ಗ, ಯಾದಗಿರಿ, ಬಾಗಲಕೋಟ್, ಅದೇ ರೀತಿ ರಾಯಚೂರು, ಇವೆಲ್ಲ ಜಿಲ್ಲೆಗಳಿಗೆ ಒಂದು ಬಿಜಾಪುರ ಸಮರೋಪಾದಿಯಲ್ಲಿ ಒಂದು ಅವಕಾಶವನ್ನ ಮಾಡಿಕೊಟ್ಟಿದ್ದನ್ನು ನಾವು ಕೂಡ ಸ್ಮರಿಸ್ಕೋಬೇಕು ಅಂತಕ್ಕಂಥದ್ದನ್ನು ಕೂಡ ಹೇಳ್ತಾ, ಮಾನ್ಯ ಸಭಾಧ್ಯಕ್ಷರೇ, ಇವತ್ತು 525 ಮೀಟರ್ಗೆ ಹೆಚ್ಚುವರಿ ಮಾಡಲಿಕ್ಕೆ ಇವತ್ತು ಬಡ್ಜೆಟ್ನಲ್ಲಿ ಆ ಭಾಗದಲ್ಲಿ ಏನು ಮುಳುಗಡೆ ಆಗ್ತಕ್ಕಂಥ ರೈತರಿಗೆ ಇವತ್ತು 30 ಲಕ್ಷ 40 ಲಕ್ಷ ರೂಪಾಯಿನ ಎಕರೆಗೆ ಘೋಷಣೆ ಮಾಡಿದ್ದಾರೆ. ಆದರೆ ಆ ಪ್ರಾಜೆಕ್ಟ್ ಮುಗಿಲಿಕ್ಕೆ ಸುಮಾರು 87,000 ಕೋಟಿ ಅಂದಾಜು ಬೇಕು ಅಂತಕ್ಕಂಥ ಮಾಹಿತಿ ಅಂಕಿ ಸಂಖ್ಯೆಗಳ ಮೂಲಕ ಇರುವಂಥದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಏಕೆಂದರೆ ಅದು ಬಂಡವಾಳ ವೆಚ್ಚ ಪ್ರತಿ ವರ್ಷನೂ ಕೂಡ ಕಡಿಮೆ ಆಗ್ತಿರುವಂಥ ಹಿನ್ನೆಲೆಯಲ್ಲಿ
ಇವತ್ತು ಇಂಥವೆಲ್ಲ ನೀರಾವರಿ ಯೋಜನೆಗಳಿರ್ಬೋದು, ಬೇರೆ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಯಾವ ರೀತಿ ಮಾಡ್ತಕ್ಕಂಥದ್ದಕ್ಕೆ ಸಾಧ್ಯ ಎಂಬತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಅರಿಬೇಕಾಗಿರುವಂತಹ ಒಂದು ಸನ್ನಿವೇಶ. ಈ ಭಾಗದಲ್ಲಿ ಕೃಷ್ಣಾ ಪ್ರಾಜೆಕ್ಟ್ ಇವತ್ತು 2,200 ಕೋಟಿ ಅನುದಾನ ಇದ್ರೆ ಮೇಂಟೆನೆನ್ಸು ಸ್ಯಾಲ್ರಿಗೆಲ್ಲ ಹೋದ್ರೆ ಅಭಿವೃದ್ಧಿಗೆ ಸಿಗ್ತಕ್ಕಂಥದ್ದೇ 500-600 ಕೋಟಿ. ಮಾನ್ಯ ಸಭಾಧ್ಯಕ್ಷೆ, ಹಿಂದೆ ಸರ್ಕಾರ ಬಂದಂತ ಸಂದರ್ಭದಲ್ಲಿ ಭರವಸೆಗಳನ್ನು ನೀಡಿತು. ನೀರಾವರಿ ಇಲಾಖೆಗೆ ವಾರ್ಷಿಕವಾಗಿ 50,000 ಕೋಟಿ ವಿನಿಯೋಗವನ್ನು ಮಾಡ್ತೀವಿ ಅಂತ. ಇವತ್ತು 3 ವರ್ಷದಲ್ಲಿ ನೀರಾವರಿ ಇಲಾಖೆಗೆ ವಿನಿಯೋಗ ಮಾಡಿರ್ತಕ್ಕಂಥ ಹಣ ಕೇವಲ 16ರಿಂದ 18,000 ಕೋಟಿ. ಮಾನ್ಯ ಸಭಾಧ್ಯಕ್ಷೆ, ಈಗಾದ್ರೆ ನೀರಾವರಿ ಯೋಜನೆಗಳು ಯಾವ ರೀತಿ ಪೂರ್ಣಗೊಳ್ತವೆ, ರೈತರು ನೆಮ್ಮದಿಯ ಬದುಕನ್ನು ಯಾವ ರೀತಿ ಕಂಡ್ಕೊಳ್ಳಕ್ಕೆ ಸಾಕ್ತಾ ಆಗುತ್ತೆ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಮಾನ್ಯ ಸಭಾಧ್ಯಕ್ಷೆ, ಇವತ್ತು ಸುಮಾರು ಇನ್ನೂ ಕೂಡ 40 ಇವತ್ತು ಎತ್ತಿನ ಹೊಳೆ ಪ್ರಾಜೆಕ್ಟ್ ಸಭಾಧ್ಯಕ್ಷೆ ಪ್ರಾರಂಭ 40%, 8,000 ಕೋಟಿ ಮೊದಲಾಯಿತು. ಎರಡನೇ ಹಂತದಲ್ಲಿ 12,000 ಕೋಟಿ ಪೂಜೆ ಆಯಿತು ಯೋಜನೆಗೆ. ಇವತ್ತು 32,000 ಕೋಟಿ ತಲುಪಿದೆ. ಅದು ಮುಗಿಯ ಹೊತ್ತಿಗೆ 50,000 ಕೋಟಿ ಆಗುವಂತ ಒಂದು ಸನ್ನಿವೇಶ ಇದೆ. ಮಾನ್ಯ ಸಭಾಧ್ಯಕ್ಷೆ, ಇದೆಲ್ಲ ರಾಜ್ಯದ ಮೇಲೆ ದೊಡ್ಡ ಪರಿಣಾಮ ಮತ್ತು ಹೊರೆ ಬೀಳ್ತಕ್ಕಂಥ ಒಂದು ಸಂದರ್ಭಗಳು ಎಂಬತಕ್ಕಂಥದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತಾ ಇದ್ದೇನೆ ಸಭಾಧ್ಯಕ್ಷೆ. ಮೊನ್ನೆ ದಯವಿಟ್ಟು ಅದ್ರ ಜೊತೆ ಮೊನ್ನೆ ಆಯವ್ಯಯದಲ್ಲಿ ಮಂಡನೆ ಮಾಡಿದಾಗ ನಮ್ಮ ಕ್ಷೇತ್ರದಲ್ಲೇ ಒಂದು 18 ಕೆರೆಗೆ ಮಾನ್ಯ ಮುಖ್ಯಮಂತ್ರಿಗಳು ಅಪ್ರೂವ್ ಮಾಡಿದ್ರು. ಹಾಸನಕ್ಕೆ ಬಂದು ಕೂಡ ಶಂಕುಸ್ಥಾಪನೆ ಮಾಡಿದ್ದಾರೆ, ಸ್ವಾಗತ ಮಾಡಿದ್ರು, ಧನ್ಯವಾದಗಳನ್ನು ಕೂಡ ತಿಳಿಸಿದ್ದೇವೆ. ಅದರಲ್ಲಿ ಪುಟ ಸಂಖ್ಯೆ 183ರಲ್ಲಿ ಮಾನ್ಯ ಸಭಾಧ್ಯಕ್ಷ ಚನ್ನರಾಯಪಟ್ಟಣ ತಾಲೂಕಿಗೆ 124 ಕೆರೆ ತುಂಬಿಸ್ತಕ್ಕಂಥ ಯೋಜನೆಯನ್ನ ಇವತ್ತು ಮುಕ್ತಾಯಗೊಳಿಸಲು ಉದ್ದೇಶಿಸಿದೆ ಅಂತ ಇದೆ. ಆ ಪ್ರಾಜೆಕ್ಟ್ ಇಲ್ಲ ಮಾನ್ಯ ಸಭಾಧ್ಯಕ್ಷೆ. ಯಾವ ಇಲಾಖೆ ಅಧಿಕಾರಿಗಳು ಕೊಟ್ಟರೋ ಇರೋ ಗೊತ್ತಿಲ್ಲ. ಈ ತಪ್ಪಾಗಿ ಇದು ಪ್ರಿಂಟ್ ಆಗಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಂದ ಓದಿಸುವಂತ ಒಂದು ಇದಾಗಿರ್ತಕ್ಕಂಥದ್ದು ಒಂದು ರೀತಿ ಇದು ಅಪಮಾನ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ ಮಾನ್ಯ ಸಭಾಧ್ಯಕ್ಷೆ. ಇದನ್ನು ನಿಮ್ಗೆ ಆಮೇಲೆ ಮಾರ್ಕ್ ಮಾಡಿ ಕೂಡ ತಮಗೆ ಕೊಡ್ತೀನಿ. ಇವತ್ತು ನಮ್ಮ ಸಂಬಂಧಪಟ್ಟಂಗೆ ಒಂದು ಅಮಾನಿಕೆರೆ ಪ್ರಾಜೆಕ್ಟ್ ಇದೆ ಮಾನ್ಯ ಸಭಾಧ್ಯಕ್ಷೆ, ತೋಟಿ ಪ್ರಾಜೆಕ್ಟ್ ಅಂತ. 95% ಕಂಪ್ಲೀಟ್ ಆಗಿದೆ ಮಾನ್ಯ ಸಭಾಧ್ಯಕ್ಷೆ. ಅದಕ್ಕೆ ಭೂ ಸ್ವಾಧೀನಕ್ಕೆ 11.5 ಕೋಟಿ ದುಡ್ಡು ಮಾತ್ರ ಬಿಡುಗಡೆ ಆಗಬೇಕು. ಎಲ್ಲ ಕೆಲಸ ಕಂಪ್ಲೀಟ್ ಆಗಿದೆ.